Hello students, welcome to Bhaskar's classes. ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ನ ಸ್ಟಡಿ ಮಾಡಿದ್ವಿ. ಈಗ ಬೋನಸ್ ಶೇರ್ಸ್ ಅನ್ನೋ ಕಾನ್ಸೆಪ್ಟ್ನ ನಿಮ್ಮ ಮುಂದೆ ತಂದಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಅಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಬೋನಸ್ ಶೇರ್ಸ್. ಟ್ರೀಟ್ಮೆಂಟ್ ಆಫ್ ಬೋನಸ್ ಶೇರ್ಸ್ ಇನ್ ಕ್ಯಾಪಿಟಲ್ ಗೇನ್ಸ್. ಬೋನಸ್ ಶೇರ್ಸ್ ಸ್ಟ್ರೈಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ಏನು ಪ್ರಾವಿಷನ್ ಇದೆ ಅದನ್ನು ಮೊದಲು ಹೇಳ್ಬಿಡ್ತೀನಿ. ಇಫ್ ಬೋನಸ್ ಶೇರ್ಸ್ ಆರ್ allotted before 1/4/2001 or after 1/4/2001. 1/4/2001 ಆದಮೇಲೆ ಏನಾದ್ರು ಬೋನಸ್ ಶೇರ್ಸ್ನ ಅಲಾಟ್ ಮಾಡಿದರೆ the cost of acquisition will be nil. That's it. Very simple. ಬೋನಸ್ ಶೇರ್ಸ್ನೇನಾದರೂ ಬೋನಸ್ ಶೇರ್ಸ್ ಅಂತ ಅಂದರೆ ಗಿಫ್ಟ್ ಆಗಿ ಕೊಟ್ಟಿರೋದು, ಫ್ರೀ ಆಗಿ ಕೊಟ್ಟಿರೋದು, ಅದರಿಂದ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಅಮೌಂಟ್ನ ಏನು ಕೊಟ್ಟಿರಲ್ಲ ಅಸಸಿ ಆದವನು. ಸೊ ಅದಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿರುತ್ತೆ, ನಿಲ್ ಆಗಿರುತ್ತೆ. ಅದೇ ಬಿಫೋರ್ 1/4/2001 ಬೋನಸ್ ಶೇರ್ಸ್ ಏನಾದರೂ ಇಶ್ಯೂ ಮಾಡಿದ್ರು, ಬಿಫೋರ್ 1/4/2001 ಏನಾದ್ರು ಬೋನಸ್ ಶೇರ್ಸ್ ಏನಾದ್ರು ಇಶ್ಯೂ ಮಾಡಿದರೆ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ನ ತಗೊಬೇಕಾಗಿರುತ್ತೆ. ಏನು ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕು ಅಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೋ ಅದೇನೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಜ್ಞಾಪಕ ಇಟ್ಕೊಳ್ಳಿ. ಆಫ್ಟರ್ 1/4/2001 ಏನಾದ್ರು ಬೋನಸ್ ಶೇರ್ಸ್ ಅಲಾಟ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ನಿಲ್. ಬಿಫೋರ್ 1/4/2001 ಏನಾದ್ರು ಬೋನಸ್ ಶೇರ್ಸ್ ಅಲಾಟ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿರುತ್ತೆ ಅಂತಂದರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ಏನಿರುತ್ತೋ ಅದೇ ಆಗಿರುತ್ತೆ. ಸೊ ಒಂದು ಉದಾಹರಣೆ ಮುಖಾಂತರ ಮುಂದಕ್ಕೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಇದು ಪ್ರಾಬ್ಲಮ್ ನಂಬರ್ 1. ಮಿಸ್ಟರ್ ಸುಹಾಸನನು ಪರ್ಚೇಸ್ ಮಾಡಿದ್ದಾನೆ. ಏನನ್ನು ಪರ್ಚೇಸ್ ಮಾಡಿದ್ದಾನೆ? ಈಕ್ವಿಟಿ ಶೇರ್ಸ್ ಇನ್ ಎಕ್ಸ್ ಲಿಮಿಟೆಡ್. ಎಷ್ಟು ಶೇರ್ಸ್ನ ಪರ್ಚೇಸ್ ಮಾಡಿದ್ದಾನೆ? 1000 ಈಕ್ವಿಟಿ ಶೇರ್ಸ್ ಅಟ್ ₹10 per ಶೇರ್. ಆ ಪರ್ಚೇಸ್ ಮಾಡುವಾಗ ಅವನೇನು ಮಾಡಿದ್ದಾನೆ? 1% ಬ್ರೋಕರೇಜ್ ಕೊಟ್ಟಿದ್ದಾನಂತೆ. ಯಾವಾಗ ಅವನು ಪರ್ಚೇಸ್ ಮಾಡಿದ್ದು? 12/12/2008ನಲ್ಲಿ. ಇದಾದ ನಂತರ ಅವನಿಗೆ 10/10/2011ನಲ್ಲಿ 10/10/2011ನಲ್ಲಿ ಅವನಿಗೆ ಸಿಗುತ್ತೆ 1:1. 1:1 ಏನು ಸಿಗುತ್ತೆ? ಬೋನಸ್ ಶೇರ್ ಸಿಗುತ್ತೆ. 1:1 ಅಂದರೆ ಅವನ ಹತ್ರ 1000 ಈಕ್ವಿಟಿ ಶೇರ್ಸ್ ಇದೆ, ಅದಕ್ಕೆ ಬದಲಾಗಿ 1000 ಬೋನಸ್ ಶೇರ್ ಸಿಗುತ್ತೆ. ಈಕ್ವಿಟಿ ಶೇರ್ಸ್ ಎಷ್ಟಿರುತ್ತೋ ಅಷ್ಟೇ ಬೋನಸ್ ಶೇರ್ಸ್ ಅವನಿಗೆ ಫ್ರೀಯಾಗಿ ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಅವನಿಗೇನಾದ್ರು 2:1 ಅಂತ ಹೇಳಿರ್ತಾನೆ ಅಂದ್ಕೊಳ್ಳಿ. ಹಾಗಾದರೆ ಅವನಿಗೆ 2 ಶೇರ್ಗೆ, ಪ್ರತಿ 2 ಶೇರ್ಗೆ 1 ಬೋನಸ್ ಶೇರ್ ಸಿಗುತ್ತೆ. ಈವನ್ ಅವನೇನಾದ್ರು 1:2 ಅಂತ ಹೇಳಿದ್ರು ಕೂಡ 2 ಈಕ್ವಿಟಿ ಶೇರ್ಸ್ಗೆ 1 ಬೋನಸ್ ಶೇರ್ ಸಿಗುತ್ತೆ ಅಂದ್ಬಿಟ್ಟೆ ಅರ್ಥ.
2:1 ಅಂತ ಹೇಳಿದ್ರೆ 2 ಈಕ್ವಿಟಿ ಶೇರ್ಸ್ಗೆ 1 ಬೋನಸ್ ಶೇರ್ ಸಿಗುತ್ತೆ ಅಂದ್ಬಿಟ್ಟು ಅರ್ಥ. 1:2 ಅಂದರೂ ಕೂಡ 2 ಈಕ್ವಿಟಿ ಶೇರ್ಸ್ಗೆ 1 ಬೋನಸ್ ಶೇರ್ ಸಿಗುತ್ತೆ ಅಂದ್ಬಿಟ್ಟು ಅರ್ಥ. ಆದರೆ ನೀವು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಒರಿಜಿನಲ್ ಶೇರ್ಸ್ ಏನಿದೆಯೋ ಆ ಒರಿಜಿನಲ್ ಶೇರ್ಸ್ಗಿಂತ ಜಾಸ್ತಿ ಬೋನಸ್ ಶೇರ್ಸ್ ಕೊಡಲಿಕ್ಕಾಗಲ್ಲ. ಅಷ್ಟೇ ಕೊಡ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಕೊಡ್ಬೋದು. ಈ 2:1 ಅಂತ ಹೇಳಿದ್ರೆ ಅವನ ಹತ್ರ 1,000 ಈಕ್ವಿಟಿ ಶೇರ್ಸ್ ಇದೆ ಅಂದರೆ ಅದರಲ್ಲಿ ಅರ್ಧ ಅಂದರೆ 2ರಲ್ಲಿ ಅರ್ಧ ಅಂದರೆ 1 ಅಲ್ವಾ. ಅದೇ ರೀತಿಯಲ್ಲಿ 2:1 ಅಂತ ಹೇಳಿದಾಗ 500 ಈಕ್ವಿಟಿ ಶೇರ್ಸ್ ಬೋನಸ್ ಶೇರ್ಸ್ ಕೊಡ್ತಾನೆ. ಅಂದರೆ 1,000 ಒರಿಜಿನಲ್ ಶೇರ್ಸ್ ಇದೆ ಅಂದರೆ ಅವ್ನಿಗೇನು ಕೊಡ್ತಾರೆ, 500 ಬೋನಸ್ ಶೇರ್ಸ್ ಕೊಡ್ತಾನೆ ಅಂದ್ಬಿಟ್ಟು ಅರ್ಥ ಆಯಿತು ಅಂತ ತಂದ್ಕೊಂಡೆ. ಸೊ 1:1 ಬಗ್ಗೆ ಗೊತ್ತಾಯಿತು ಅನಿಸುತ್ತೆ. 1:2 ಕೊಟ್ಟರು ಅಷ್ಟೇ, 2:1 ಕೊಟ್ಟರು ಅಷ್ಟೇ. ಅವ್ರಿಗೆ ಒರಿಜಿನಲ್ ಶೇರ್ಸ್ನಲ್ಲಿ ಅರ್ಧ ಅಂತ ನೀವು ಅರ್ಥ ಮಾಡ್ಕೊಂಬಿಡಿ. ಸುಹಾಸ್ ಏನು ಮಾಡ್ತಾನೆ, ಸುಹಾಸ್ಗೆ 10/10/2011ಗೆ ಅಲರ್ಟ್ ಆಗುತ್ತೆ. ಈ ಶೇರ್ಸ್ನ ಬೆಲೆ 1/1/2001 ಅದರ FMV ಇರೋದು 20 ರೂಪೀಸ್ ಪರ್ ಶೇರ್ ಇದೆ. ಇದನ್ನು ಅವನು ಸೇಲ್ ಮಾಡ್ತಾ ಇದ್ದಾನೆ. 1,000 ಈಕ್ವಿಟಿ ಶೇರ್ಸ್ನು ಸೇಲ್ ಮಾಡ್ತಾ ಇದ್ದಾನೆ. 400 ರೂಪೀಸ್ನ ಹಾಗೆ ಬ್ರೋಕರೇಜ್ 2%. ಅದೇ ರೀತಿಯಲ್ಲಿ ಅವನು ಮತ್ತೆ ಸೇಲ್ ಮಾಡ್ತಾ ಇದ್ದಾನೆ 1,000 ಬೋನಸ್ ಶೇರ್ಸ್. ಏನು ಬೋನಸ್ ಶೇರ್ಸ್ 1:1 ಏನು ಬಂದಿದೆ ಆ ಬೋನಸ್ ಶೇರ್ಸ್ನು ಸೇಲ್ ಮಾಡ್ತಾ ಇದ್ದಾನೆ. 12/12/2018ನಲ್ಲಿ ಒಂದು ಬೋನಸ್ ಶೇರ್ಸ್ನ ಬೆಲೆ 500. ಅವನು ಬ್ರೋಕರೇಜ್ ಕೊಟ್ಟಿರೋದು 2%. ಒಂದು ವಿಚಾರ ತಿಳ್ಕೊಳ್ಳಿ, ಅವನು ಬೋನಸ್ ಶೇರ್ಸ್ ಕೊಟ್ಟಿದ್ದಾನೆ ಅಂದರೆ ಆ ಶೇರ್ಸ್ ಮೇಲೆ ಬೋನಸ್ ಶೇರ್ಸ್ ಅಂತ ಏನು ಇರೋದಿಲ್ಲ. ಒರಿಜಿನಲ್ ಶೇರ್ ಏನಿರುತ್ತೋ ಬೋನಸ್ ಶೇರ್ಸು ಹಾಗೆ ಇರುತ್ತೆ. ಅದು ಗೊತ್ತಿರೋದು ಯಾರಿಗೆ ಗೊತ್ತಿರುತ್ತೆ, ಯಾರಿಗೆ ಬೋನಸ್ ಶೇರ್ಸ್ ಬಂದಿರುತ್ತೆ ಅವನಿಗೆ ಗೊತ್ತಿರುತ್ತೆ ಇದು ಬೋನಸ್ ಶೇರ್ಸ್ ಅಂದ್ಬಿಟ್ಟಿದೆ. ಅದು ನೀವು ಗಮನದಲ್ಲಿ ಇಟ್ಕೊಬೇಕು ನೀವು. ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು? ಇಲ್ಲಿ 2 ಥರ ಶೇರ್ಸ್ ಇದೆ. ಒಂದು ಒರಿಜಿನಲ್ ಶೇರ್ಸ್, ಇನ್ನೊಂದು ಬೋನಸ್ ಶೇರ್ಸ್. ಫಸ್ಟ್ ಒರಿಜಿನಲ್ ಶೇರ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಒರಿಜಿನಲ್ ಶೇರ್ಸ್ ಎಷ್ಟಿದೆ ಅದು ನೋಡೋಣ. ಸೇಲ್ ಪ್ರಾಫಿಟ್ಸ್ ಎಷ್ಟು ಶೇರ್ಸು 1,000 ಶೇರ್ಸ್ ಇಂಟು ಎಷ್ಟು ರೂಪೀಸ್ಗೆ ಸೇಲ್ಸ್ ಮಾಡಿರೋದು ಅವನು. ಒರಿಜಿನಲ್ ಶೇರ್ಸ್ನ ಅವನು ಸೇಲ್ಸ್ ಮಾಡಿರೋದು 400 ರೂಪೀಸ್ಗೆ ಇಂಟು 400 ಅಂದರೆ ಅವನಿಗೆ ಬರೋದು 4 lakh rupees ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನು ಮಾಡ್ತಿದ್ದಾನೆ 2% ಮಾಡಿದ್ದಾನೆ. 4 lakh ಇಂಟು 2% ಅಂದರೆ 4 8,000 ರೂಪಾಯಿ ಅಷ್ಟು ಖರ್ಚು ಮಾಡ್ತಾನೆ. ಅಲ್ಲೇ ಬರೋದು 3,92,000. ಇದು ನಾವು ನೆಟ್ ಸೇಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಈ ನೆಟ್ ಸೇಲ್ ಪ್ರಾಫಿಟ್ಸ್ನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿರೋದ್ರಿಂದ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ನ ಮಾಡಬೇಕಾಗಿರುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಕ್ಕೆ ಅವನು ಪರ್ಚೇಸ್ ಮಾಡಿದ್ದ, ಇಲ್ಲೊಂದು ಸ್ವಲ್ಪ ನೀವು ಗಮನ ಇಟ್ಕೊಬೇಕು ಕೂಡ. ಇಲ್ಲಿ ಸೈಡಲ್ಲಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಒಂದು ಶೇರ್ಗೆ ಅವನು 10 ರೂಪಾಯಿನ ಹಾಗೆ ಮಾಡಿದ್ದಾನೆ. ಪ್ಲಸ್ ಬ್ರೋಕರೇಜ್ ಇದೆ. ಬ್ರೋಕರೇಜ್ ಎಷ್ಟು ಪರ್ಸೆಂಟ್ ಬ್ರೋಕರೇಜ್ ಇದೆ? 1% ಇದೆ. 1% ಅಂದರೆ 10 ರೂಪಾಯಿ ಪ್ಲಸ್ 10 ಪೈಸಾ. 1% ಅಂದರೆ 10 ರೂಪಾಯಿ 10 ಪೈಸಾ ಆಯಿತು. ಏನಿದು? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಒರಿಜಿನಲ್ ಕಾಸ್ಟ್. ಒರಿಜಿನಲ್ ಕಾಸ್ಟ್ 10 ರೂಪಾಯಿ 10 ಪೈಸಾ ಆಯಿತು. ಆದರೆ ಇದು ಪರ್ಚೇಸ್ ಮಾಡಿರುವಂತಹದ್ದು 2008ನಲ್ಲಿ. ಇಲ್ಲಿ ಅವನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ಕೊಟ್ಟಿದ್ದಾನೆ. ಇದು ನಮಗೆ ಅಪ್ಲಿಕಬಲ್ ಆಗೋದಿಲ್ಲ. ಇದು ನಮಗೆ ಅಪ್ಲಿಕಬಲ್ ಆಗಲ್ಲ. ಯಾಕೆ?
1/4/2001ಗಿಂತ ಮುಂಚೆ ಏನಾದರೂ ಇದ್ದರೆ ನಾವು ಎಫ್ ಎಮ್ ವಿನ ಕನ್ಸಿಡರ್ ಮಾಡಬೇಕಾಗಿತ್ತು. ಇಲ್ಲಿ ಎಫ್ ಎಮ್ ವಿ ಅನ್ನೋದೇ ಅಗತ್ಯ ಬರೋದಿಲ್ಲ. ಬೇಕಾದ್ರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, ಆ ಇನ್ಫಾರ್ಮೇಷನ್ನ ನಾವು ಕನ್ಸಿಡರ್ ಮಾಡೋದಕ್ಕೆ ಹೋಗಬಾರ್ದು. ಹಾಗಾದ್ರೆ ಇವಾಗ ನಾವು ಒಂದು ಶೇರ್ನ ಬೆಲೆ 10 ರೂಪಾಯಿ 10 ಪೈಸೆ ಆಯಿತು. ಎಷ್ಟು ಶೇರ್ಸು? 1000 ಶೇರ್ಸ್. 1000 ಶೇರ್ಸ್ ಇಂಟು 10 ರೂಪಾಯಿ 10 ಪೈಸೆ ಇಂಟು 280 ಡಿವೈಡ್ ಬೈ ಯಾವ ಪರ್ಚೇಸ್ ಮಾಡಿರೋದವನು 2008. ಹಾಗಾದರೆ ಪ್ರೀವಿಯಸ್ ಇಯರ್ ಬಂದು 2008-9 ಆಯಿತು. 2008-9 ಆಯಿತು. ಹಾಗಾದ್ರೆ 8-9ನಲ್ಲಿ ಸಿ ಐ ಐ ಎಷ್ಟಿತ್ತು? ಸಿ ಐ ಐ ಎಷ್ಟಿತ್ತು ಅಂದರೆ 137 ಇತ್ತು. ಹಾಗಾದರೆ 137. ಇದೆಷ್ಟು ಬರುತ್ತೆ ಅಂದರೆ 1000 ಇಂಟು 10.10 ಇಂಟು 280 ಡಿವೈಡ್ ಬೈ 137 ಮಾಡಿದ್ರೆ ನಾವು ಬರುವಂತಹದ್ದು 20642. ಇದನ್ನು ನಾವು ಲೆಸ್ ಮಾಡಿದ್ರೆ ನಾವು ಬರುವಂತಹ ಅಮೌಂಟ್ ಎಷ್ಟು ಬರುತ್ತೆ ಅಂತಂದರೆ 371,358 ಎಷ್ಟು ಬರುತ್ತೆ. ಇದನ್ನ ಏನಂತ ಕರೀತಾರೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಏನು ದೊಡ್ಡದಾಯಿತು? ಇದು ಒರಿಜಿನಲ್ ಶೇರ್ಸ್ ಆಯಿತು. ಈ ಒರಿಜಿನಲ್ ಶೇರ್ಸ್ ಆದಮೇಲೆ ಮತ್ತೇನು ಮಾಡಬೇಕು? ನಾವು ಬೋನಸ್ ಶೇರ್ಸ್ ಮಾಡಬೇಕು. ಬೋನಸ್ ಶೇರ್ಸ್ನ ಸೇಲ್ ಪ್ರಾಫಿಟ್ಸ್ ಇಲ್ಲಿ ಬರೆದು ಬಿಡಿ. ಇಲ್ಲಿ ಬೇಕು ಅಂದರೆ ಬೋನಸ್ ಶೇರ್ಸ್ ಸೇಲ್ ಪ್ರಾಫಿಟ್ಸ್. ಎಷ್ಟು ಶೇರ್ಸ್ನ ಸೇಲ್ ಮಾಡ್ತಾ ಇರೋದು? 1000 ಶೇರ್ಸ್. ಸೊ 1000 ಇಂಟು ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 500ಗೆ. ಅಂದರೆ ಬರುವಂತಹ ಅಮೌಂಟ್ 5 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಹಾಗಾದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ನೋಡೋಣ. ಈಗ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅವ್ನು ಮಾಡಿರೋದು ಎಷ್ಟು? ಇಲ್ಲೇ ಇದೆ 2%. 2% ಯಾವುದ್ರ ಮೇಲೆ? 2% ಆನ್ 5 lakh. ಹಾಗಾದ್ರೆ 5 ಲಕ್ಷದ ಮೇಲೆ 2% ಅಂತಂದರೆ 10,000. 4,90,000 ಏನಿದು? ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾನಿಲ್ಲಿ ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ, ಬೋನಸ್ ಶೇರ್ಸ್ ಆಫ್ಟರ್ 1/4/2001 ಇಶ್ಯೂ ಆಗಿದ್ರೆ, ಇಲ್ಲಿ ಇಶ್ಯೂ ಆಗಿರೋದು ಯಾವಾಗ ನೋಡಿ? ಇಲ್ಲಿ 2011 ಇಶ್ಯೂ ಆಗಿರೋದು. 11 ಇಶ್ಯೂ ಆಗಿದೆ ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವಾಗಲೂ ಏನಾಗಿರುತ್ತೆ? ನಿಲ್ ಆಗಿರುತ್ತೆ. ಸೊ 4,90,000 ವಿಲ್ ಬಿ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಟ್ಸ್ ಇಟ್. ಇಲ್ಲಿ ಗಮನಿಸಬೇಕಾಗಿರೋದು ಸ್ಟೂಡೆಂಟ್ಸ್, ಇಲ್ಲಿ 10 ಪೈಸಾ ಹೆಂಗೆ ಇನ್ಕ್ರೀಸ್ ಆಯಿತು ಅನ್ನೋದನ್ನು ಒಂದ್ಸಲಿ ಗಮನಿಸಿ. ನೆಕ್ಸ್ಟ್ ಎರಡನೇ ವಿಚಾರ ಇಲ್ಲಿ ನೀವು ನೋಡಬೇಕಾಗಿರುವಂತಹದ್ದು, ಬೋನಸ್ ಶೇರ್ಸ್ ಅಕ್ವೈರ್ ಆಗಿರೋದು 2001 ಅಂದರೆ 1/4/2001 ಆದಮೇಲೆ, ಅಂದರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನಾಗಿರುತ್ತೆ? ನಿಲ್ ಆಗಿರುತ್ತೆ. ಇದೊಂದು ಅಬ್ಸರ್ವ್ ಮಾಡಬೇಕು. ಇನ್ನು ಲಾಸ್ಟ್ ಎರಡನೇ ಪ್ರಾಬ್ಲಮ್ ಒಂದು ಮಾಡ್ತೀನಿ, ನಿಮ್ಗೆ ಅಲ್ಲಿಗೆ ಫುಲ್ ಕ್ಲಾರಿಟಿ ನಿಮ್ಗೆ ಸಿಗಬೇಕು. ಒಂದ್ಸಲಿ ಪ್ರಾಬ್ಲಮ್ನ ಒಂದ್ಸಲಿ ನೋಡ್ಬಿಡೋಣ. ಸೇಮ್ ಟು ಸೇಮ್ ಪ್ರಾಬ್ಲಮ್ ನಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮಿಸ್ಟರ್ ಸುಹಾಸ್ purchased equity shares in X Limited. 1000 equity shares of rupees 10 each ಹಾಗೆ ಪರ್ಚೇಸ್ ಮಾಡ್ತಾನೆ.
ಬ್ರೋಕರೇಜ್ ಎಷ್ಟು ಕೊಡ್ತಾ ಇದ್ದಾನೆ, 1% ಕೊಡ್ತಿದ್ದಾನೆ. ಪರ್ಚೇಸ್ ಮಾಡಿರೋ ಡೇಟ್ ಒಂದ್ಸಲಿ ಗಮನಿಸಿ. ಈಕ್ವಿಟಿ ಶೇರ್ಸ್ನ ಪರ್ಚೇಸ್ ಮಾಡಿರೋದವನು 12/12/92 ಅಂದರೆ ಬಿಫೋರ್ 1/4/2001 ಪರ್ಚೇಸ್ ಮಾಡಿರೋದು. ಅವನಿಗೆ ಬೋನಸ್ ಶೇರ್ಸ್ ಬಂದಿದೆ ಎಷ್ಟು, 500. ಯಾವಾಗ, ಬಿಫೋರ್ 1/4/2001. ಆಗಲೇ ನಾನು ಮಾಡಿಸಿದ್ದು ಆಫ್ಟರ್ 1/4/2001 ಮಾಡಿಸಿದ್ದು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 20 ರೂಪಾಯಿ ಅಂತೆ ಒಂದು ಶೇರ್ಗೆ. ನೆಕ್ಸ್ಟ್ ಆಮೇಲೆ ಮತ್ತೆ 500 ಬೋನಸ್ ಶೇರ್ಸ್ ಬರುತ್ತೆ. ಯಾವಾಗ, 10/10/2010. ಈಗಿಲ್ಲಿ ಸೇಲ್ ಮಾಡ್ತಾ ಇದ್ದೀನಿ 1,000 ಈಕ್ವಿಟಿ ಶೇರ್ಸು ಮತ್ತು 1,000 ಬೋನಸ್ ಶೇರ್ಸ್, ಅಂದರೆ ಆಲ್ ದ ಈಕ್ವಿಟಿ ಶೇರ್ಸ್ ವರ್ ಸೋಲ್ಡ್. ಪರ್ಚೇಸ್ ಮಾಡುವಾಗ ಬ್ರೋಕರೇಜ್ 1% ಕೊಡ್ತಾನೆ, ಸೇಲ್ ಮಾಡುವಾಗ 2% ಕೊಡ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ಬಿ ಕನ್ಫ್ಯೂಸ್. 2% ಕೊಡ್ಬೋದು, 1% ಕೊಡ್ಬೋದು, 1.5% ಕೊಡ್ಬೋದು, 5% ಕೊಡ್ಬೋದು. ಇದಕ್ಕೆ ಹಾಕಕ್ಕೆ ಬದಲಾಗಿ ಅದಕ್ಕೆ ಹಾಕಕ್ಕೆ ಬದಲಾಗಿ ಇದಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಅದೇನಿದೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಸೊ ಇದನ್ನು ಸಾಲ್ವ್ ಮಾಡೋದೇ ಆದರೆ ನಾವು 3 ಕ್ಯಾಟಗರಿಯಲ್ಲಿ ಮಾಡಬೇಕಾಗಿರುತ್ತೆ. ಸ್ವಲ್ಪ ಪ್ರಾಬ್ಲಮ್ ಚಿಕ್ಕದು ಮಾಡಿದ್ದೀನಿ, ನಾನು ಸಾಲ್ವ್ ಮಾಡೋಕ್ಕೋಸ್ಕರ ಅನುಕೂಲ ಆಗಲಿ ಅಂದ್ಬಿಟ್ಟಿದೆ. ಫಸ್ಟ್ ನಾವು ಮಾಡಬೇಕಾಗಿರೋದು ಒರಿಜಿನಲ್ ಶೇರ್ಸ್. ಫಸ್ಟ್ ನಾವು ಮಾಡಬೇಕಾಗಿರೋದು ಒರಿಜಿನಲ್ ಶೇರ್ಸ್. ಒರಿಜಿನಲ್ ಶೇರ್ಸ್ ಎಷ್ಟು ಸಾವಿರ ಶೇರ್ಸ್ ಇರೋದು, 1,000 ಶೇರ್ಸ್. ಹಾಗಾದರೆ ಒರಿಜಿನಲ್ ಶೇರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೇಲ್ ಪ್ರಾಫಿಟ್ಸ್ ಇರೋದೆಷ್ಟು, 1,000 ಶೇರ್ಸ್ ಇಂಟು ಒಂದು ಶೇರ್ನ ಅವನು ಸೇಲ್ ಮಾಡ್ತಾ ಇರೋದು 400 rupees, ಅಂದರೆ ಬರೋದು 4 lakh ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಅಟ್ ಎಷ್ಟು ಪರ್ಸೆಂಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, 2% ಕೊಡ್ತಾ ಇದ್ದಾನೆ ಇಂಟು 2%, ಅಂದರೆ 4 ಲಕ್ಷದ ಮೇಲೆ 2%. 4 ಲಕ್ಷದ ಮೇಲೆ 2% ಅಂದರೆ 8,000 ಬರೋದು 3,92,000. ಇದನ್ನೇನಂತ ಕರಿತೀರಾ, ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಲಾಂಗ್ ಟರ್ಮ್ ಆಗಿದೆ. ಸೊ ಅನ್ಲಿಸ್ಟೆಡ್ ಶೇರ್ಸ್ ಆಗಿದ್ರೆ 24 months, ಲಿಸ್ಟೆಡ್ ಶೇರ್ಸ್ ಆಗಿದ್ರೆ 12 months. ಅದು ನಿಮ್ಗೆ ಗೊತ್ತಿದೆ, 2ನೇ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಎಷ್ಟು ಸಾವಿರ ಶೇರ್ಸ್, 1,000 ಶೇರ್ಸ್. 1,000 ಶೇರ್ಸ್. 10,000 ಬರೆದಿದ್ದೀನಿ, ಸಾರಿ, ಮೇಕ್ ಇಟ್ ಆಸ್ 1,000. 1,000 ಶೇರ್ಸ್ ಇಂಟು, ಇಲ್ಲಿ ಪಕ್ಕದಲ್ಲಿ ಬರೀತೀನಿ, ಬ್ರೋಕರೇಜ್ ಕೊಟ್ಟಿದ್ದಾನಂತೆ, ಇಲ್ಲಿ ಪಕ್ಕದಲ್ಲಿ ಬರೀತಾ ಇದ್ದೀನಿ, 10 ರೂಪಾಯಿ ಒಂದು ಶೇರ್ನ ಬೆಲೆ ಪ್ಲಸ್ 1% ಬ್ರೋಕರೇಜ್, ಅಂದರೆ 10 ರೂಪಾಯಿ ಪ್ಲಸ್ 10 ಪೈಸಾ, ಅಂದರೆ ಬಂದಿದೆ ಎಷ್ಟು, 10 ರೂಪಾಯಿ 10 ಪೈಸಾ. ಏನಿದು ಒರಿಜಿನಲ್ ಕಾಸ್ಟ್. ಆರ್ ಅಕ್ವೈರ್ ಮಾಡಿರೋದು 1992ನಲ್ಲಿ. ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತೊಗೊಬೇಕಾಗಿರೋದು. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಈ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾನೆ, 20 rupees ಕೊಟ್ಟಿದ್ದಾನೆ. ವಿಚ್ ಒನ್ ಈಸ್ ಹೈಯರ್ ಅಂದರೆ 20 rupees ಈಸ್ ಹೈಯರ್. ಆಗ ನಾವು ತೊಗೊಬೇಕಾಗಿರೋದು ಎಷ್ಟು ತೊಗೊಬೇಕಾಗಿರೋದು, 20 rupees ತೊಗೊಬೇಕು ಇಂಟು 20. ನೀವು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. 1%ನ ಏನು ಮಾಡಬೇಕು ಅನ್ನೋದರಲ್ಲಿ ಹಲವಾರು ಜನಕ್ಕೆ ಡೌಟ್ಸ್ ಇರುತ್ತೆ. ಆ ಡೌಟ್ನ ನೀವಿಲ್ಲಿ ಕ್ಲಾರಿಫೈ ಮಾಡ್ಕೊಬೇಕಾಗಿರುತ್ತೆ. 1,000 ಇಂಟು 20 ಇಂಟು 280 ಡಿವೈಡ್ ಬೈ 100. FMV ಬಂತು ಅಂದರೆ ಅಲ್ಲಿ 100 ಅಂತ ಬಂತು ಅಂತ ಅರ್ಥ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದಲ್ಲಿ 28 ಇಂಟು 2 ಅಂದರೆ 56, ಅಂದರೆ 56,000 ಕಳೆದ ಮೇಲೆ ಬರುತ್ತಲ್ವಾ, ಅದನ್ನು 3,36,000. ಇದನ್ನೇ ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಏನಾಯ್ತು, ಈಗ ಒರಿಜಿನಲ್ ಶೇರ್ಸ್ ಆಯಿತು.
ನೆಕ್ಸ್ಟ್ ಇವಾಗ ಬೋನಸ್ ಶೇರ್ಸ್ 1,000 ಬೋನಸ್ ಶೇರ್ಸ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾನೆ. ಅದರಲ್ಲಿ ಆ 1,000 ಬೋನಸ್ ಶೇರ್ಸಲ್ಲಿ 500 ಬೋನಸ್ ಶೇರ್ಸ್ ಆರ್ ಅಕ್ವೈರ್ಡ್ ಬಿಫೋರ್ 1/4/2001 and remaining 500 bonus shares are acquired after 1/4/2001. ಟ್ರೀಟ್ಮೆಂಟ್ ಡಿಫರ್ ಇದೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಬೋನಸ್ ಶೇರ್ಸ್ನ ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹಾಗಾದರೆ ಸೇಲ್ ಪ್ರಾಫಿಟ್ಸ್ ಇಲ್ಲಿ 500 ಬೋನಸ್ ಶೇರ್ಸ್. ಸೇಲ್ ಪ್ರಾಫಿಟ್ಸ್ ಎಷ್ಟು ಬೋನಸ್ ಶೇರ್ಸ್ ಇರೋದು? 500 ಬೋನಸ್ ಶೇರ್ಸ್ ಇಂಟು ಓಕೆ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು? 500ಗೆ. ಜ್ಞಾಪಕ ಇಟ್ಕೊಳ್ಳಿ, ಈ ಅಮೌಂಟ್ ತಗೊಂಡಾಗ ಆ ಅಮೌಂಟ್ಗೆ ಅದಕ್ಕೆ ಸೇರೋಕ್ಕೆ ಇದಕ್ಕೆ ಹಾಕಕ್ಕೆ ಹೋಗಬೇಡಿ. 500 ಇಂಟು 500 ಅಂದರೆ 2,50,000 ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಮಾಡ್ತಾ ಇರೋದು ಅಟ್ 2%. 2% ಅಂತಂದರೆ 25/50 ಅಂದರೆ 5,000 ಅಂದರೆ ಬರೋದು 2,45,000. ಏನಿದು? ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ indexed cost of acquisition. Bonus shares, if bonus shares are acquired before 1/4/2001, then fair market value, ಒರಿಜಿನಲ್ ಕಾಸ್ಟ್ ಬರೋದೇ ಇಲ್ಲ. ಏನು ಪ್ರಾವಿಷನ್ ಇರೋದು? ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ಅದನ್ನೇ ತೊಗೊಬೇಕು ಅಂತ ಹೇಳ್ತಾನೆ. ಹಾಗಾದರೆ 500 ಇಂಟು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರೋದು 20 ಇಂಟು 280 ಡಿವೈಡೆಡ್ ಬೈ ಎಷ್ಟು ತೊಗೊಬೇಕು? 100 ತೊಗೊಬೇಕು. ಹಾಗಾದರೆ ಬರುವಂತಹ ಅಮೌಂಟ್ 500 ಇಂಟು 20 ಇಂಟು 280 ಡಿವೈಡ್ ಬೈ 100 ಮಾಡಿದ್ರೆ ಬರುವಂತಹ ಅಮೌಂಟ್ 28,000. 2,45,000 ಅಲ್ಲಿ 2,28,000 ಹೋದರೆ ಬರೋದು 2,17,000. ನಾನು ಬಾಯ್ನಲ್ಲೇ ಕಳೀತಾ ಇದ್ದೀನಿ. ಅಕಸ್ಮಾತ್ ಅಮೌಂಟ್ ಏನೋ ಚೇಂಜ್ ಆದರೆ ತಪ್ಪಾದರೆ ನೀವು ಚೇಂಜ್ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಬರುವಂತಹದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈಗ ಇವಾಗ ಇದೇ ಕಾಲಮಲ್ಲಿ ನಾವು ಮಾಡಿದ್ದೇ ಆದರೆ ಇನ್ನೊಂದು ಬೋನಸ್ ಶೇರ್ಸ್ ಇದೆ. ಏನಿದೆ? 500 ಬೋನಸ್ ಶೇರ್ಸ್. ನೀವು ಎರಡೇ ಕಾಲಮಲ್ಲಿ ಬೇಕಾದ್ರೂ ಮಾಡ್ಬೋದು ಅಥವಾ ಸಪ್ರೇಟ್ ಸ್ಟೇಟ್ಮೆಂಟೇ ಮಾಡ್ಬೋದು. ನಾನು ಒಂದೇ ಕಾಲಮಲ್ಲೇ ಮಾಡ್ಕೊತೀನಿ. ಇಲ್ಲೂ ಸೇಲ್ ಮಾಡ್ತಾ ಇರೋದು ಸೇಮ್ ಇದೆ. 500 ಇಂಟು 500 2,50,000. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಸೇಮ್ 2% ಅಂದರೆ 5,000 ಅಂದರೆ ಬರೋದು 2,45,000. ನಾನು ಯಾವ ಶೇರ್ಸ್ ಬಗ್ಗೆ ಮಾತಾಡ್ತಾ ಇರೋದು? ಈ ಶೇರ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಸ್ವಲ್ಪ ಕಲರ್ ಚೇಂಜ್ ಮಾಡಿಬಿಟ್ಟಿದೆ ಹೊಡೆಯೋಣ. ಈ ಶೇರ್ಸ್ ಬಗ್ಗೆ ಯಾವಾಗ ಪರ್ಚೇಸ್ ಮಾಡಿರೋದು? 2010 ಪರ್ಚೇಸ್ ಮಾಡಿರೋದು. 2010 ಪರ್ಚೇಸ್ ಮಾಡಿರೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಇಫ್ ಬೋನಸ್ ಶೇರ್ಸ್ ಆರ್ ಅಕ್ವೈರ್ಡ್ ಆಫ್ಟರ್ 1/4/2001 ದೆನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ವಿಲ್ ಬಿ ನಿಲ್. ಹಾಗಾದ್ರೆ ಏನಾಯ್ತು? ಇಲ್ಲಿ ನಿಲ್ ಆಯಿತು. ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಏನಾಗುತ್ತೆ? 2,45,000. ಹಾಗಾದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ ಮೂರನ್ನು ಕೂಡ ಆ್ಯಡ್ ಮಾಡಿದ್ಮೇಲೆ ಬರುತ್ತಲ್ವಾ, ಅದನ್ನೇ ನಾವೇನಂತ ಕರಿತೀರ? ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಇಷ್ಟೇ ಸ್ಟೂಡೆಂಟ್ಸ್, ಇಷ್ಟೇ. ಕನ್ಕ್ಲೂಷನ್ ಏನು ಅಂದರೆ, ಇಫ್ ಬೋನಸ್ ಶೇರ್ಸ್ ಆರ್ ಅಕ್ವೈರ್ಡ್ ಬಿಫೋರ್, ಅಕ್ವೈರ್ಡ್ ಅಂದರೆ ಅಲಾಟೆಡ್, ಬಿಫೋರ್ 1/4/2001, the cost of acquisition will be fair market value as on 1/4/2001. If bonus shares are allotted after 1/4/2001, cost of acquisition will be nil. That's it.
ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.